ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವಾಗಲೂ ಒಂದೇ ಥರ ಚಟ್ನಿ ಹಾಗೆ ಪಲ್ಯ ತಿಂದು ಬೇಜಾರಾಗಿರೋರಿಗೆ ಈ ರೆಸಿಪಿ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಖಾರ ತಿನ್ನೋರಿಗಂತೂ ತುಂಬ ಫೇವ್ರೇಟೇ ಆಗಿರುತ್ತೆ. ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಇಲ್ಲೊಂದು ಅರ್ಧ kg ಒಣಮೆಣ್ಸಿನ್ಕಾಯಿನ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಟಿದ್ದೆ. ಅದನ್ನು ಒಂದು ಅರ್ಧ ಭಾಗನ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇನ್ನು ಅರ್ಧ ಭಾಗನ ಇನ್ನೊಂದು ಟ್ರಿಪ್ಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಅರ್ಧ ಭಾಗನ ಈಗ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೆನೆಸಿರೋ ಒಣಮೆಣಸಿನ್ಕಾಯಿನ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಯಾಕಂದರೆ ಬೆಳ್ಳುಳ್ಳಿ ಹಾಕ್ಕೊಂಡಷ್ಟು ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಹುಣಸೆಹಣ್ಣನ್ನ ನೆನೆಸಿಟ್ಟಿದೆ, ನೀರು ಸಮೇತ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೆಲ್ಲನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಖಾರನ ಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಹಾಗಾಗಿ ರುಬ್ಬಿ ತೊಗೊಂಬಂದಿದ್ದೀನಿ. ನೀರು ಹಾಕಿ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಸ್ಕಿಪ್ ಆಗಿದೆ ಪೇಸ್ಟ್ ಮಾಡ್ಕೊತಾ ಇರೋದು. ಇನ್ನೊಂದು ಟ್ರಿಪ್ನ ಹಾಗೆ ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ ಎಷ್ಟು ರೆಡ್ಡಾಗಿ ಕಾಣಿಸ್ತಾ ಇದೆಯಲ್ಲ, ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಒಂದ್ಸಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಥ್ಯಾಂಕ್ ಯು.